कूजन्तं राम रामेति कूजन्तं राम रामेति मधुरं मधुराक्षरम् आरुह्य कविता शाखा वन्दे वाल्मीकि कोकिलम् वन्दे वाल्मीकि कोकिलम् With immense gratitude to Paramatma in the form of Divine Mother Sri Janakshi Rajarajeshwari, in many other forms, we are once again fortunate today to be the recipient of Paramatma's grace, in that we are going to listen to the glory of Paramatma. ಪರಮಾತ್ಮನಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತು ಮತ್ತೆ ನಾವು ಭಾಗ್ಯವಂತರು ಪರಮಾತ್ಮನ ಕೀರ್ತಿಯನ್ನು ಕೇಳುವ ಒಂದು ಅವಕಾಶ ಸಿಕ್ಕಿರೋದ್ರಿಂದ. ಮನುಷ್ಯ ಮನಸ್ಸಿಗೆ ಒಳಪಡದು, ಮನುಷ್ಯನ ಮನಸ್ಸಿಗೆ ಒಳಪಡದೇ ಇರುವುದು, ಮನುಷ್ಯನ ಮನಸ್ಸಿನೊಳಗಡೆ ಅಡಕವಾಗದಿರುವುದು ಯಾವುದಪ್ಪ ಅಂತ ಹೇಳಿದ್ರೆ ಅದೊಂದೇ ಪರಮಾತ್ಮ ತತ್ವ. The only principle or the only reality, ultimate absolute reality which cannot be accommodated fully in the mind of the human being or the intellect of the human being, or even for that matter speech also, is the principle of the eternity or eternal Paramatma. With a little effort we are able to grasp many things in this world, but all are only aspects. ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಯಾವುದು ಅರ್ಥ ಆಗಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದು ಸಾಧ್ಯವಾಗಿದೆ, ಆದರೆ ಪರಮಾತ್ಮನ ಮಹಿಮೆಯನ್ನು ಮಾತ್ರ ಅರ್ಥ ಮಾಡ್ಕೊಳ್ಳೋದು ಸಾಧ್ಯನೇ ಇಲ್ಲ. The Vedas are considered as the ultimate source of knowledge, and in the Vedas there are words which say Paramatma is that entity where the mind and the speech will return and say we are not able to comprehend. ಇವಾಗ ಒಂದು ನಿಮ್ಗೆ ಗೊತ್ತಿಲ್ಲದೆ ಇರೋ ಒಂದು ಪದಾರ್ಥವನ್ನು ವರ್ಣನೆ ಮಾಡಕ್ಕೆ ನಿಮಗೆ ಹೇಳ್ತೀನಿ, ನಿಮಗೆ ಗೊತ್ತಿಲ್ಲದೆ ಇರೋ ಒಂದು ಪದಾರ್ಥವನ್ನು ವರ್ಣನೆ ಮಾಡಕ್ಕೆ ಹೇಳ್ತೀನಪ್ಪ. ಒಂದು ಯಾವುದೋ ಒಂದು ವೈ ದೇ ಕಾಲ್ ದಟ್ ಆಬ್ಜೆಕ್ಟ್ ವಿಚ್ ಇಸ್ ಫ್ಲೈಯಿಂಗ್ ಇನ್ ದಿ ಸ್ಕೈ, ಸೈಂಟಿಸ್ಟ್ ಆರ್ ನೇಮ್ಡ್ as UFO, unidentified flying object, because they didn't identify it. Why did they call it as unidentified? Because they didn't identify it. So it's called as a UFO. ಆಕಾಶದಲ್ಲಿ ಏರೋಪ್ಲೇನ್ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ ಪ್ಲೇನ್ ಹೋಗ್ತಾ ಇದೆ. ಅಕಸ್ಮಾತ್ ಆಗಿ ತುಂಬ ದೂರದಲ್ಲಿ ಒಂದು ಯಾವುದೋ ಹೋಗ್ತಾ ಇದೆ ಗೊತ್ತಾಗಲ್ಲ, ಆದರೆ ಟೆಲಿಸ್ಕೋಪ್ ಇದೆ ನೋಡಿದ್ರೆ ಟೆಲಿಸ್ಕೋಪ್ ಅದಾಗಿ ಕಂಡುಹಿಡಿದ್ಬಿಡ್ತಾರೆ, ರಡಾರ್ ಆಗಿ ಕಂಡುಹಿಡಿದ್ಬಿಡ್ತಾರೆ, ಎಷ್ಟೋ ಯಂತ್ರಗಳು ಹಾಕ್ತಾರೆ. ಆದರೂ ಕೂಡ ಕೆಲವು ಯಾನಗಳು ನಮ್ಗೆ ಗೊತ್ತಾಗಲ್ಲ ಯಾವುದು ಅಂತ. ಅದಕ್ಕೆ UFO ಅಂತ ಇಂಗ್ಲೀಷ್ ಇರ್ತಾರೆ, ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್, ಗುರುತಿಸಲಾಗದ ಹಾರುತ್ತಿರುವ ಒಂದು ವಸ್ತು, ಗುರುತಿಸಲಾಗದಿರುವ ಒಂದು ಹಾರುತ್ತಿರುವ ಒಂದು ವಸ್ತು ಅದರ ಮೇಲೆ. ಆ ರೀತಿಯಾಗಿ ಪರಮಾತ್ಮನ ಮಹಿಮೆ ಅನ್ನೋದು ನಿರಂತರವಾಗಿಯೂ ಅಪರಂಪಾರ ಹೇ ಶಕ್ತಿ ತುಮ್ಹಾರಿ. ಅಪರಂಪಾರ್ ಮೀನ್ಸ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಎಕ್ಸೀಡ್ ಯುವರ್ ಶಕ್ತಿ ನಾರ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಶಕ್ತಿ. ಬೋತ್ ಆರ್ ನಾಟ್ ಪಾಸಿಬಲ್. So, but that is the Shakti which is making us do everything, whatever is happening is all because of that Shakti only. Everything is happening because only of that. ಆ ಶಕ್ತಿಯಿಂದ ಮಾತ್ರ ನಾನು ಮಾತಾಡ್ತಾ ಇರೋದು ಇವಾಗ, ಅದೇ ಶಕ್ತಿಯಿಂದಲೇ ನೀವು ನೋಡ್ತಾ ಇರೋದು, ನೀವು ಕೇಳ್ತಾ ಇರೋದು ಕೂಡ. It's very nice to understand. See how beautiful it is to understand. There is a doctor for the ear called as the ear specialist. There is a doctor for the eye called as the ophthalmologist. The ophthalmologist knows everything
supposed to know everything about the eye. ಕಣ್ಣಿನ ಡಾಕ್ಟರ್ ಇದಲ್ಲ, ಕಣ್ಣಿನ ಡಾಕ್ಟರ್ ಅವ್ರ ಕಣ್ಣು ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಕಿವಿ ಡಾಕ್ಟರ್ ಕಿವಿ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದೇ ರೀತಿಯಾಗಿ ಹೃದಯದ ಡಾಕ್ಟರ್, ಎವ್ರಿಬಡಿ ನೋಸ್. ಬಟ್ ಆಲ್ ಆಫ್ ದೆಮ್ ಹ್ಯಾವ್ ಟು ವರ್ಕ್ ಆನ್ ಓನ್ಲಿ ಒನ್ power, and that is the power of life. They all have to work on that power of life only. The eyes will be able to see if life is there. The ears will be able to hear if life is there. ಪ್ರಾಣ ಅಂತ ಇದ್ರೆ ತಾನೇ ಈ ಕಣ್ಣು ನೋಡೋಕ್ಕಾಗುತ್ತೆ. Person has got all in good condition. Ears are able to hear nicely, eyes are able to see nicely, but one day just the prana goes out. What happens to the body? All ceases, all functions will cease. Exactly in such a manner, from a mobile phone you take out the battery. ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ ಫೋನು, ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಈ ಒಂದು ಕೆಲಸ ಮಾಡಿದೆ, ಅದು ಕೆಲಸ ಮಾಡ್ತಾ ಇದೆ, ಡೇಟು ನೋಡ್ಬೋದು, ಟೈಮು ನೋಡ್ಬೋದು, ಏನೋ ಹಣನೂ ಎಣಿಸ್ಬೋದು, ಕ್ಯಾಲ್ಕುಲೇಟರ್ ನಡೆಸ್ಬೋದು, ಏನೇನೋ ಅದ್ಭುತವಾಗಿದೆ, ವಿಡಿಯೋ ನೋಡ್ಬೋದು, ಆಡಿಯೋ ಕೇಳ್ಬೋದಿಲ್ಲ. ಸುಮ್ಮನೆ ಬ್ಯಾಟ್ರಿ ಮಾತ್ರ ತೆಗೆದುಬಿಟ್ರಿ ಕೆಲಸ ಮಾಡಲ್ಲ. ಸೊ ನಮ್ಮಲ್ಲೆಲ್ಲ ಇರೋ ಬ್ಯಾಟ್ರಿ ಯಾರಪ್ಪ? ನಮ್ಮೊಳಗಡೆ ಎಲ್ಲರಲ್ಲಿ ಇರೋ ಒಂದು ಬ್ಯಾಟ್ರಿ ಯಾವುದು? ಒಂದೇ ಬ್ಯಾಟ್ರಿ ಇದೆ, ಪರಮಾತ್ಮ. ದ ಬ್ಯಾಟ್ರಿ ವಿಚ್ ಇಸ್ ರನ್ನಿಂಗ್ ಆಲ್ ಆಫ್ ಅಸ್. ಐ ಟೋಲ್ಡ್ ಯು ಐ ಆಮ್ ಸ್ಪೀಕಿಂಗ್ ಬಿಕಾಸ್ ಪ್ರಾಣ ಇಸ್ ದೇರ್. ಐ ಆಮ್ ಹಿಯರಿಂಗ್ ಬಿಕಾಸ್ ಪ್ರಾಣ ಇಸ್ ದೇರ್. ನಾನು ಕೇಳ್ತಾ ಇರೋದು ಕೂಡ ಪ್ರಾಣ ಇರೋದ್ರಿಂದ, ನಾನು ಮಾತಾಡ್ತಾ ಇರೋದು ಪ್ರಾಣ ಇರೋದ್ರಿಂದ, ನೋಡ್ತಾ ಇರೋದು ಪ್ರಾಣ ಇರೋದು. ನೋಡೋಕ್ಕೂ ಅದೇ ಶಕ್ತಿ, ಕೇಳೋಕ್ಕೂ ಅದೇ ಶಕ್ತಿ, ಮಾತಾಡೋಕ್ಕೂ ಅದೇ ಶಕ್ತಿ, ಅನ್ನವನ್ನು ಜೀರ್ಣ ಮಾಡೋಕ್ಕೂ ಅದೇ ಶಕ್ತಿ, ಎಲ್ಲದಕ್ಕೂ ಒಂದೇ ಶಕ್ತಿನೇ ಕೆಲಸ ಮಾಡ್ತಾ ಇರೋದು. ಇವಾಗ ಸೀನ್ ಎ ಪಾಟ್, ಏನು ಒಂದು ಮಡಕೆ ನೋಡಿದಿರಲ್ಲ, ಮಣ್ಣು ಮಡಕೆ. ಯು ಸೀನ್ ಎ ಪಾಟ್ ಮೇಡ್ ಆಫ್ ಕ್ಲೇ. ಯು ಜಸ್ಟ್ ಕ್ಲೋಸ್ ದ ಟಾಪ್ ಆಫ್ ದಟ್ ಪಾಟ್. ಬಿಫೋರ್ ಯು ಕ್ಲೋಸ್ ಇಟ್ ಯು ಪುಟ್ ಒನ್ ಲ್ಯಾಂಪ್ ಇನ್ಸೈಡ್. ಒಂದೇ ಒಂದು ದೀಪವನ್ನು ಅದರೊಳಗೆ ಇಟ್ಬಿಡ್ಬೇಕು. ಯಾವುದರಲ್ಲಿ? ಮಡಕೆ ಒಳಗೆ ಒಂದು ದೀಪ ಹಚ್ಚಿಬಿಟ್ಟು ಇಟ್ಬಿಡ್ಬೇಕು. ಮೇಲಿಂದ ಮುಚ್ಚಿಬಿಡ್ರಿ, ಉರಿಯುತ್ತಾ? ಉರಿಯಲ್ಲ. ಇಟ್ ನಾಟ್ ಲೈಕ್ the moment you close it up, it will go off. Now you do one, you make 5 holes on that face. 5 ಅದರಲ್ಲಿ ಛಿದ್ರಗಳು ಮಾಡಬೇಕು, ತೂತುಗಳು ಇರ್ತಾರಲ್ಲ. ಮಡಕೆ ಹಿಂಗಿದ್ರೆ 2 ಕಣ್ಣು ಮಾಡಿ, ಒಂದು ಮೂಗು, ಒಂದು ಬಾಯಿ. ಎಷ್ಟಾಯ್ತು? 3, 4 ಆಯ್ತಾ? ಮತ್ತು 2 ಕಿವಿ, 6 ತೂತು ಮಾಡ್ಬಿಡ್ರಿ. ಇವಾಗ ಆ ದೀಪವನ್ನು ಹೊರಗೆ ಇಟ್ಬಿಟ್ಟು ಮೇಲೆ ಮುಚ್ಚಿಬಿಡ್ರಿ. ಆರೋಗುತ್ತಾ ದೀಪ? ಇವಾಗ will the lamp go off now? You make 6 holes, exactly like a human face you make. 2 eyes, 1 nose, 1 mouth, and 2 ears. You put the deep answer and close it from the top. Will the lamp go off now? It will not go off. Not only that, light will come from all the sides. From the eyes also light will come. From the nose also light will come. From the mouth also light will come. From the ears also light will come. ಬರುತ್ತೆ ಇಲ್ಲ? ಆ ದೀಪದ ಬೆಳಕು ಎಲ್ಲಿಂದ ಬರುತ್ತೆ? ಇವಾಗ ಎಲ್ಲೆಲ್ಲಿಂದ ಬರುತ್ತೆ? ಕಣ್ಣಂತ ಮಾಡಿದೀವಲ್ಲ, ಅದರಿಂದನೂ ಬರುತ್ತೆ ಬೆಳಕು. ಮೂಗಂತ ಮಾಡಿದೀವಿ, ಅದರಿಂದನೂ ಬೆಳಕು. ಬಾಯಿ ಅಂತ ಮಾಡಿ ಅದರಿಂದನೂ ಬೆಳಕು ಬರುತ್ತೆ. ಕಿವಿ ಅಂತ ಮಾಡಿ ಬೆಳಕು. ಸೊ ಇಫ್ ಯು ಕೀಪ್ ದಟ್ ಪಾಟ್ ಹಿಯರ್, ಯು ವಿಲ್ ಸಿ ಅ ಫೇಸ್ ಆನ್ ದ ವಾಲ್. ಯು ಸಿ ಎ ಬ್ಯೂಟಿಫುಲ್ ಫೇಸ್ ಆನ್ ದ ವಾಲ್. All because of one lamp. The eye also derives its power from the Atman. The ears also derive their power from the Atman. The nose also derives power from the Atman. The mouth also derives power. All the things are functioning only because of one power. ಒಂದೇ ಒಂದು ಶಕ್ತಿಯ ಕಾರಣದಿಂದ ಎಲ್ಲ ಕೆಲಸ ಮಾಡ್ತಾರೆ. ಅದೇ ತಾನೇ ಫೋನಲ್ಲಿ ಕೂಡ ಯಾವ ಶಕ್ತಿ ಕೆಲಸ ಮಾಡುತ್ತೆ? ಫೋನಲ್ಲಿ ಬ್ಯಾಟ್ರಿ ಸೆಲ್ ಇದೆಯಲ್ಲ, ಆ ಬ್ಯಾಟ್ರಿ ಸೆಲ್ ತೆಗೆದುಬಿಟ್ರೆ ಅಷ್ಟು ಚೆನ್ನಾಗಿರೋ ಫೋನು ಎಷ್ಟೋ ರೂಪಾಯಿ ಕೊಟ್ಟು ತೊಗೊಂಡು ಬಂದಿರ್ತೀವಿ, ಏನು ಮಾಡಲ್ಲ, ಆನ್ ಆಗಿ ಒಂದೇ ಒಂದು ಬ್ಯಾಟ್ರಿ ಹಾಕಿದ ತಕ್ಷಣ ಕೆಲಸ ಮಾಡುತ್ತೆ. ಸೊ ನಮ್ಮಲ್ಲಿ ಎಲ್ಲರಲ್ಲಿಯೂ ಕೂಡ, ನಾಟ್ ಓನ್ಲಿ ದೋಸ್ ಪೀಪಲ್ ಹೂ ಆರ್ ಸಿಟಿಂಗ್ ಡೌನ್ ಹಿಯರ್, not the way few people are sitting down, all over the world, in all living beings, there is only one power. ಪ್ರಪಂಚದ ಆದ್ಯಂತ ಇರುವ ಎಲ್ಲ ಜೀವರಾಶಿಗಳಲ್ಲಿಯೂ, ಎಲ್ಲಿ? ಇರುವೆಯಿಂದ ಹಿಡಿದು ದೊಡ್ಡ ಪ್ರಾಣಿಗಳವರೆಗೂ, ಆನೆವರೆಗೂ ಯಾವ್ದು ಕೆಲಸ ಮಾಡ್ತಾ ಇದೆ? ಪರಮಾತ್ಮ ಶಕ್ತಿಯನ್ನು ಕೆಲಸ ಮಾಡ್ತಾರೆ. We forget this so important aspect. We are seeing only the individualized expression, but not the collective expression at all. We are seeing the vyashti, not the samashti. ವ್ಯಷ್ಟಿಯನ್ನು ನೋಡ್ತಾ ಇದ್ದೀವಿ, ಸಮಷ್ಟಿ ನೋಡ್ತಾ ಇಲ್ಲ. ಇದು ಮಾತ್ರ ಅಲ್ಲ, another beautiful thing you see, all the life in every living being, everywhere only Paramatma is there. Who is making the river to flow down? ನದಿಯನ್ನು ಹರಿಸ್ತಾ ಇರೋದು ಯಾರಪ್ಪ? ನಾವು ಹರಿಸ್ತಾ ಇರೋದು.
ನೀವು ಒಂದು ಜಗ್ಗಲ್ಲಿ ನೀರು ತೊಗೊಂಡ್ಬಿಟ್ಟು ಹಿಂಗೆ ಇಟ್ಕೊಂಡು ನೀರು ಹರಿಯುತ್ತಾ ಏನು ಮಾಡ್ಬೇಕು ಇವಾಗ? ಬಗ್ಗಿಸ್ಬೇಕು. ಯು ಟೇಕ್ ವಾಟರ್ ಇನ್ ಅ ಜಗ್, ಇಟ್ ನಾಟ್ ಫ್ಲೋ, ಯು ಹ್ಯಾವ್ ಟು ಟಿಲ್ಟ್ ಇಟ್ ನಾವು. ಬಟ್ ಆಫ್ಟರ್ tilting it, we are not pulling the water. The water is flowing on its own. We are just tilted, it starts flowing on because of the gravitational force. Who made the gravitational force? ಗುರುತ್ವಾಕರ್ಷಣ ಶಕ್ತಿ ಎಂಬುದನ್ನು ಯಾರು ಮಾಡಿದ್ರು? ನಾವು ಮಾಡಿದ್ವಾ? ಗುರುತ್ವಾಕರ್ಷಣ ಶಕ್ತಿ ಗೊತ್ತಲ್ಲ, ಯಾವ ಶಕ್ತಿಯ ಕಾರಣದಿಂದ ಬಿದ್ದೋಗುತ್ತೆ ನೋಡಿ. ಇದು ನೋಡಿ ಇಟ್ಕೊಂಡ್ರೆ ನಿಂತ್ಕೋಬೇಕಲ್ಲ, ಆಕಾಶದಲ್ಲಿ ನಿಂತ್ಕೋಬೇಕಲ್ಲ, ನಿಂತ್ಕೋತದೆ ನೋಡಿ, ಬೀಳ್ತಾ ಇದೆಯಲ್ಲ. ಯಾಕೆ ಬೀಳ್ತಾ ಇದೆ? ಕೆಳಗಡೆಯಿಂದ ಒಂದು ಶಕ್ತಿ ಎಳಿತಾ ಇದೆ. ಅದಕ್ಕೆ ಗುರುತ್ವ ಆಕರ್ಷಣ ಶಕ್ತಿ ಅಂತ ಏನು ಹೆಸರು? ಗುರುತ್ವ. ಸಂಸ್ಕೃತದಲ್ಲಿ ಗುರುತ್ವ ಅಂದರೆ ವೆಯ್ಟ್. ಗುರುತ್ವ ಅಂಡ್ ಸಂಸ್ಕೃತ ಮೀನ್ಸ್ ವೆಯ್ಟ್. So Gurutva Akarshana Shakti is pulling it down. And you go to the moon, what happens? The gravity is only 1/6 of the earth. ಚಂದ್ರಮಂಡಲ ಇದೆಯಲ್ಲ, ಚಂದ್ರಮಂಡಲಕ್ಕೆ ಹೋಗಿದ್ದಲ್ಲ ಕೆಲವರು, ಅಲ್ಲಿ ಹೋದ್ರೆ ಏನಾಗುತ್ತೆ? ಗುರುತ್ವ ಆಕರ್ಷಣ ಶಕ್ತಿ ಬಂದು ಇಲ್ಲಿ ಎಷ್ಟಿದೆಯೋ ಭೂಮಿ ಮೇಲೆ ಅದರಲ್ಲಿ 6ರಲ್ಲಿ 1 ಭಾಗ ಮಾತ್ರ. ಅದಕ್ಕೋಸ್ಕರ ಅಲ್ಲಿ ನಡೆದ್ರೆ ನೀವು ಹೀಗೆ ಹಾರುತ್ತಾ ಇರ್ತೀರ. ಚಂದ್ರಮಂಡಲಕ್ಕೆ ಹೋದ್ರೆ ಹಾರುತ್ತಾ ಇರ್ತೀರ. ಕಾಲೆತ್ತಿಟ್ರೆ ತಕ್ಷಣ ಇಡಕ್ಕಾಗಲ್ಲ. ಕಾಲು ಎತ್ತಿದ್ರೆ ಮೇಲೆ ಹೋಗ್ಬಿಡ್ತೀರ ಹಂಗೆ ಚಂದ್ರಮಂಡಲದಲ್ಲಿ. ಆ ಥರ ಎಲ್ಲ ಮಾಡಿರೋದು ಯಾರು? ಹೂ ಹ್ಯಾಸ್ ಮೇಡ್ ಆಲ್ ದಿಸ್ ಬ್ಯೂಟಿಫುಲ್ ಶಕ್ತೀಸ್? ಕಂಪ್ಲೀಟ್ಲಿ ವಿ ಆರ್ ಅನ್ಅವೇರ್ ಆಫ್ ದಟ್ ಪರಮಾತ್ಮ ಶಕ್ತಿ. ವಿ ಆರ್ ನಾಟ್ ಆಲ್ ಅವೇರ್. ಮರೆತು ಬಿಡ್ತೀವಿ ನಾವು ಈ ಶಕ್ತಿಯನ್ನು. ಮರೆತು ಬಿಟ್ಟು ನಾವು ಕೆಲಸ ಮಾಡ್ತಾ ಇರ್ತೀವಿ. ಯಾವ ಕಾರಣದಿಂದ ನಾವೆಲ್ಲ ಬಾಳ್ತಾ ಇದೀವಿ ಅದು ಮರೆತು ಬಿಡ್ತೀವಿ. ಕಂಪ್ಲೀಟ್ಲಿ ಫರ್ಗೆಟ್. ಹೂ ಇಸ್ ಮೇಕಿಂಗ್ ಅಸ್ ಫರ್ಗೆಟ್? ದಟ್ ಆಲ್ಸೋ ದಟ್ ಶಕ್ತಿ ಇಸ್ ಮೇಕಿಂಗ್ ಅಸ್ ಫರ್ಗೆಟ್. Paramatma only makes us forget, Paramatma only makes us remember also. So it's such a beautiful Shakti. That is why I am saying we are fortunate. We are fortunate because we are meditating upon something which no human being can fully describe. No human being, not even the most intellectual person in this world can describe this Shakti completely. ಈ ಪ್ರಪಂಚದಲ್ಲಿರುವ ಯಾರೇ ಎಷ್ಟೇ ಬುದ್ಧಿವಂತನಾದರೂ ಕೂಡ ಪರಮಾತ್ಮನ ಶಕ್ತಿಯನ್ನು ಪೂರ್ಣವಾಗಿ ವರ್ಣನೆ ಮಾಡೋಕ್ಕಾಗಲ್ಲ. ಎಷ್ಟು ಅದ್ಭುತವಾದ ಶಕ್ತಿ ಪರಮಾತ್ಮ ಶಕ್ತಿ. ಮನಃಶಿಲಾಯಾಸ್ತಿಲಕೋ ಗಂಡ ಪಾರ್ಶ್ವೇ ನಿವೇಶಿತಃ ತ್ವಯಾ ಪ್ರಣಷ್ಟೇ ತಿಲಕೆ ತಂ ಕಿಲ ಸ್ಮರ್ತುಮರ್ಹಸಿ ಸವೀರ್ಯವಾನ್ ಕಥಂ ಸೀತಾ ಹೃತಾಂ ಸಮನುಮನ್ಯಸೆ ವಸಂತೀಂ ರಕ್ಷಸಾಂ ಮಧ್ಯೆ ಮಹೇಂದ್ರ ವರುಣೋಪಮ ಏಷ ಚೂಡಾಮಣಿರ್ದಿವ್ಯೋ ಮಯಾ ಸುಪರಿರಕ್ಷಿತಃ ಏತಂ ದೃಷ್ಟ್ವಾ ಪ್ರಹೃಷ್ಯಾಮಿ ವ್ಯಸನೆ ತ್ವಾಮಿವಾನಘ ಏಷ ನಿರ್ಯಾತಿತಃ ಶ್ರೀಮಾನ್ ಮಯಾ ತೇ ವಾರಿ ಸಂಭವಃ ಅತಃ ಪರಂ ನ ಶಕ್ಷ್ಯಾಮಿ ಜೀವಿತುಂ ಶೋಕಲಾಲಸಾ ಅಸಹ್ಯಾನಿ ಚ ದುಃಖಾನಿ ವಾಚಶ್ಚ ಹೃದಯಚ್ಛಿದಃ ರಾಕ್ಷಸೈ ಸಹ ಸಂವಾಸಂ ತ್ವತ್ಕೃತೆ ಮರ್ಷಯಾಮ್ಯಹಂ ಧಾರಯಿಷ್ಯಾಮಿ ಮಾಸಂ ತು ಜೀವಿತಂ ಶತ್ರುಸೂದನ ಮಾಸಾ
ಜೀವಿಷ್ಯೆ ತ್ವಯಾ ಹೀನಾ ನೃಪಾತ್ಮಜ ಘೋರೋ ರಾಕ್ಷಸರಾಜೋಯಂ ದೃಷ್ಟಿಶ್ಚ ನ ಸುಖಾಮಯಿ ತ್ವಾಂ ಚ ಶ್ರುತ್ವಾ ವಿಷಜ್ಜಂತಂ ನ ಜೀವೇಯಮಪಿ ಕ್ಷಣಂ. Again she has gone into a very very highly sentimental emotional state. ಮತ್ತೆ ಸೀತಾದೇವಿ ಬಹಳ ದುಃಖಕ್ಕೊಳಪಟ್ಟು ಬಿಟ್ಟಿದ್ದಾರೆ. ಮತ್ತೆ ಸ್ಮರಣೆ ಮಾಡ್ತಾ 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 when you miss somebody very much, when you have somebody very very dear to you and you miss them very much, then you can't tolerate. Automatically emotions they well up. ಸೀತಾದೇವಿ ಹನುಮಾನ ಹತ್ರ ಹೇಳ್ತಾ ಇದ್ದಾರೆ, ತುಂಬಾ ದುಃಖಿತರಾಗಿರೋದ್ರೆ ಎಲ್ಲ ಸ್ಮರಣೆ ಬರ್ತಾ ಇದೆ, ಎಲ್ಲವೂ ಸ್ಮರಣೆ ಬರ್ತಾ ಇದೆ, ರಾಮ ಬಂದಿಲ್ಲ ನನಗೆ ಇನ್ನೂ ಬಾಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾಳೆ. Further say to him, you ought surely to recall the decoration which was painted by you on my cheek with real care when my former decoration had got effaced. ಒಂದು ಸುಂದರವಾದ ಅಲಂಕಾರದ ಪದಾರ್ಥವನ್ನು ಶ್ರೀರಾಮರು ಅಳಿಸೋಗಿದ್ದಾಗ, ಸೀತಾದೇವಿಯ ಕೆನ್ನೆಯಿಂದ ಅಳಿಸೋಗಿದ್ದಲ್ಲ, ಶ್ರೀರಾಮರು ಮತ್ತೆ ಅದನ್ನು ಹಚ್ಚಿದ್ರಂತೆ. ಅದನ್ನು ಸ್ಮರಣೆ ಮಾಡಿಸು ರಾಮರಿಗೆ. ರಿಮೈಂಡ್ ರಾಮ that he had applied that. Though powerful, how do you keep quiet when Sita is already away in the midst of the ogres? ಅಂದ್ರೆ ನೀವು ಹೆಂಗೆ ನಿದ್ದೆ ಮಾಡ್ತೀಯ ರಾಮ? ಸೀತಾದೇವಿನ ಒಬ್ಬ ರಾಕ್ಷಸ ಕರ್ಕೊಂಡು ಹೋಗ್ಬಿಡ್ಬೇಕಾದ್ರೆ ನೀವು ಹೆಂಗೆ ನಿದ್ದೆ ಮಾಡ್ತೀಯ? how are you able to close your eyes and open them when Sita is away from you ಅಂತ ಸೀತಾದೇವಿ ಕೇಳ್ತಾ ಇದ್ದಾರೆ. The celestial jewel for the head was preserved by me with special care. I used to feel overjoyed in adversity to see it as I did on seeing you, O sinless one. The celestial jewel, Chudamani, what she had in her hand. Chudamani was given it was not her, from her home she did not get the Chudamani. After she had been given that by Anasuya Devi in order to decorate, because she had come without jewels. She had come to the Vanavasa without. ಸೀತಾದೇವಿ ವನವಾಸಕ್ಕೆ ಬಂದಾಗ ಯಾವುದೇ ಒಡವೆಯನ್ನು ತಗೊಂಡು ಬಂದಿರಲಿಲ್ಲ. ಆದರೆ ಅನಸೂಯ ದೇವಿ ಬಂದು ಆಭರಣಗಳು ಕೊಟ್ಟಿದ್ರು. ಅದರಲ್ಲಿ ಒಂದೇ ಒಂದು ಮಾತ್ರ ಭದ್ರವಾಗಿ ಇಟ್ಕೊಂಡಿದ್ದು, ಅದು ಚೂಡಾಮಣಿ. ಅದು ಏನಕ್ಕಪ್ಪ ಅಂದರೆ ರಾಮ ಸ್ಮರಣೆ ಬರ್ತಾರೆ ಇರ್ತಾನೆ ಅಂತ. ಯು ವಿಲ್ ಆಲ್ವೇಸ್ ರಿಮೆಂಬರ್ ರಾಮ, ಸೊ ಶಿ ಹ್ಯಾಡ್ ಪ್ರಿಸರ್ವ್ಡ್ ದಟ್. ಓ ಸಿನ್ಲೆಸ್ ಒನ್, this splendid jewel having its origin in sea water has been delivered by me to you. Now I am giving that. ಇದು ನಾನು ಕೊಡ್ತಾ ಇದ್ದೀನಿ as what you call as a recognition that Hanuman has seen. ಇದನ್ನು ಕೊಡ್ತಾ ಇದ್ದೀನಿ, ಆಂಜನೇಯನನ್ನು ನೋಡಿದಾನೆ ಪ್ರಮಾಣಕ್ಕೋಸ್ಕರ. Only for your sake, this splendid jewel, absorbed in grief that I shall no longer be able to survive beyond this month. ಇನ್ನು ಒಂದು ತಿಂಗಳಾದ್ಮೇಲೆ ನನ್ನಿಂದ ಬದುಕಕ್ಕಾಗಲ್ಲ, ನನಗೆ ದುಃಖ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. Only for your sake have I endured so long unbearable woes, words which pierced my heart, and living in the company of ogres. ರಾಕ್ಷಸರ ಮಧ್ಯೆ ಇಷ್ಟು ಯಾತನೆಗಳನ್ನು ಅನುಭವಿಸ್ತಾ ನಾನು ಸುಮ್ಮನೆ ಇದ್ದೆ ಅಂದರೆ ಒಂದೇ ಒಂದು ಧೈರ್ಯ, ಒಂದು ದಿವಸ ಎಲ್ಲ ಒಂದ್ಸಲ ನೀನು ಬಂದು ನನ್ನ ಕರ್ಕೊಂಡು ಹೋಗ್ತೀಯಾ, ಕಾಪಾಡ್ತೀಯ ಅನ್ನೋ ಧೈರ್ಯದಿಂದ ಇದ್ದೀನಿ ನಾನು. Anyhow, I shall continue to live for a month more, O destroyer of foes. Beyond a month, of course, I am not going to survive in your absence, O prince. ಒಂದೇ ಒಂದು ತಿಂಗಳವರೆಗೂ ನಾನು ಬಾಳ್ತೀನಿ, ಅದಾದ್ಮೇಲೆ ಖಂಡಿತವಾಗಿ ನನ್ನಿಂದ ಬಾಳಕ್ಕಾಗಲ್ಲ. Frightful is his ruler of ogres. His attitude towards me is also not favorable. On hearing of you, tarrying on top of it, I may not survive even a moment long. ಅಕಸ್ಮಾತ್ ಏನಿದೆ, ರಾಕ್ಷಸ ರಾಜ ಇದ್ದಾನ ರಾವಣ, ಬಹಳ ಭಯಂಕರವಾದವನು, ತುಂಬಾ ಕಷ್ಟ ಕೊಡ್ತಾ ಇದ್ದಾನೆ. ಅಕಸ್ಮಾತ್ ನೀನೇನಾದ್ರೂ ಒಂದು ತಿಂಗಳಿಗಿಂತ ಜಾಸ್ತಿ ಮಾಡಿದೆ ಅಂತ ಹೇಳಿದ್ರೆ ನಾನೇನು ಮಾಡೋಕ್ಕಾಗಲ್ಲ, ನಾನು ಹೋಗ್ಬಿಟ್ಟಿರ್ತೀನಿ ಅಂತ ಸೀತಾದೇವಿ.